ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜೂನ್ 5, 2024. ಅವತ್ತು ಬಾಹ್ಯಾಕಾಶ ನಿಲ್ದಾಣಕ್ಕೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಪ್ರವೇಶ ಪಡ್ಕೊಂಡ್ರು. ಅವರಲ್ಲೊಂದಷ್ಟು ಸಂಶೋಧನೆಗಳನ್ನು ನಡೆಸಿ ಮತ್ತೆ ಅದೇ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ಹಿಂತಿರುಗಬೇಕಿತ್ತು. ಆದರೆ ಅವತ್ತು ಸುನಿತಾ ಮತ್ತು ಬುಚ್ ವಿಲ್ಮೋರ್ ಹೋಗಿದ್ದ ಬೋಯಿಂಗ್ ನಿರ್ಮಿತ ಸ್ಟಾರ್ ಲೈನರ್ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಂಡ್ವು. ಒಂದು ವೇಳೆ ಸುನಿತಾ ಮತ್ತು ಬುಚ್ ಆ ಬಾಹ್ಯಾಕಾಶ ನೌಕೆಯಲ್ಲಿ ವಾಪಸ್ ಬಂದ್ರೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಆ ಗಗನ ನೌಕೆಯಲ್ಲಿ ಸಮಸ್ಯೆಗೆ ಕಾರಣವಾಗಿದ್ದ ಅಂಶವನ್ನ ಪತ್ತೆ ಮಾಡಿ ಅದನ್ನ ರಿಪೇರಿ ಮಾಡಿ ಮತ್ತೆ ಭೂಮಿಗೆ ಬರುವುದಕ್ಕೆ ಅವರಿಬ್ಬರು ಪ್ರಯತ್ನವನ್ನು ಪಟ್ಟರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಇಷ್ಟಾಗಿದೆ ತಡ, ಸಾಕಷ್ಟು ಜನ ಅವರು ಮತ್ತೆ ಭೂಮಿಗೆ ವಾಪಸ್ಸು ಬರೋದಕ್ಕೆ ಸಾಧ್ಯನೇ ಇಲ್ಲ, ಅವರಿಬ್ಬರ ಜೀವಕ್ಕೆ ಅಪಾಯ ಗ್ಯಾರಂಟಿ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅಲ್ಲಿನ ಪರಿಸ್ಥಿತಿ ಬೇರೆನೇ ಇತ್ತು. ಸುನಿತಾ ಮತ್ತು ಬುಚ್ ಸ್ಟಾರ್ ಲೈನರ್ ಅಲ್ಲಿ ವಾಪಸ್ ಬಂದ್ರೆ ಅವರ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಇತ್ತು ಅನ್ನೋದು ನಿಜ. ಆದ್ರೆ ಅವರು ISS ನಲ್ಲಿ ಇರೋವರೆಗೆ ಅವರಿಗೆ ಯಾವ ತೊಂದರೆಯೂ ಇರೋದಿಲ್ಲ ಅನ್ನೋದು ನಾಸಾದ ವಿಜ್ಞಾನಿಗಳಿಗೆ ಗೊತ್ತಿತ್ತು. ಹೀಗಾಗಿ ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಅನ್ನ ನಾಸಾ ವಾಪಸ್ ಕರೆಸ್ಕೊಳ್ತು. ಸೊ ಸುನಿತಾ ಮತ್ತು ವಿಲ್ಮೋರ್ ಇಬ್ರು ISS ನಲ್ಲಿ ಇನ್ನಿತರ ಗಗನಯಾನಿಗಳ ಜೊತೆ ಉಳ್ಕೊಳ್ಬೇಕಾಗಿ ಬಂತು. ಅಲ್ಲಿಂದ ಇಲ್ಲಿವರೆಗೆ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಇದ್ದಾರೆ. ಈಗ ಅವರು ಭೂಮಿಗೆ ಮರಳುವ ಸಮಯ ಹತ್ತಿರ ಬಂದಿದೆ. ಮುಂದಿನ ಬುಧವಾರ ಅವರು ಭೂಮಿಗೆ ವಾಪಸ್ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸುನಿತಾ ಮತ್ತು ವಿಲ್ಮೋರ್ ಅನುಭವಿಸಿದ ಆ ಸಂಕಷ್ಟ ಎಂಥದ್ದು, ಅವರನ್ನು ಭೂಮಿಗೆ ಕರ್ಕೊಂಡು ಬರೋದಕ್ಕೆ ಸಿದ್ಧವಾಗಿರುವ ಪ್ಲಾನ್ ಏನು, ಅವ್ರ ಜೊತೆ ಇನ್ಯಾರೆಲ್ಲ ಬರ್ತಾರೆ ಅನ್ನೋದ್ರ ಜೊತೆಗೆ ಸುನಿತಾ ತಮ್ಮ ಜೊತೆ ಸನಾತನ ಧರ್ಮದ ನಂಬಿಕೆಗಳನ್ನು ಕೂಡ ಸ್ಪೇಸ್ಗೆ ತಗೊಂಡು ಹೋಗಿದ್ರ, ಅವರಲ್ಲಿ ಕೊಂಡೊಯ್ದದ್ದೇನು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೋಟ್ಯಂತರ ಜನರ ಆಶಯ ಹಾರೈಕೆಗಳು ಈಡೇರುವ ಕಾಲ ಹತ್ತಿರ ಬರ್ತಾ ಇದೆ. ಭಾರತೀಯ ಮೂಲದ ಮಹಿಳೆ ನಾಸಾದ ಬಾಹ್ಯಾಕಾಶ ವಿಜ್ಞಾನಿ ಸುನಿತಾ ವಿಲಿಯಮ್ಸ್ ಹಾಗೂ ಅವ್ರ ಜೊತೆಗಿದ್ದ ವಿಲ್ಮೋರ್ ಇಬ್ಬರು ಕೂಡ ಸೇಫ್ ಆಗಿ ಭೂಮಿಗೆ ಹಿಂತಿರುಗಿ ಬರುವ ದಿನಗಳು ಹತ್ತಿರ ಆಗ್ತಾ ಇವೆ. ಕಳೆದ 9 ತಿಂಗಳುಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದ ಈ ಇಬ್ಬರು ಬೋಯಿಂಗ್ ನಿರ್ಮಿತ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟಲ್ಲಿ ಅಲ್ಲಿಗೆ ಹೋಗಿದ್ರು. ಆದರೆ ಆ ಬಳಿಕ ಆ ಸ್ಪೇಸ್ ಕ್ರಾಫ್ಟಲ್ಲಿ ಉಂಟಾದ ತಾಂತ್ರಿಕ ದೋಷದ ಕಾರಣದಿಂದ ಅವರ ಹಿಂತಿರುಗುವಿಕೆ ಸಾಧ್ಯ ಆಗಲಿಲ್ಲ. ಅವತ್ತಿಗೆ ಸ್ಟಾರ್ ಲೈನರ್ನಲ್ಲಿ ಹೀಲಿಯಂ ಇಂಧನ ಲೀಕ್ ಆಗ್ತಾ ಇತ್ತು. ಇದು ಸ್ಪೇಸ್ ಕ್ರಾಫ್ಟ್ಗೆ ತೊಂದರೆಯನ್ನು ಉಂಟು ಮಾಡಲಿದ್ದು, ಒಂದ್ ವೇಳೆ ಸ್ಟಾರ್ ಲೈನರ್ನಲ್ಲೇ ವಾಪಸ್ ಬರೋದಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲಿ ಅಪಾಯ ಕೂಡ ಸಂಭವಿಸುವ ಸಾಧ್ಯತೆ ಇತ್ತು. ಹೀಗಾಗಿ ಅವರನ್ನ ಬಾಹ್ಯಾಕಾಶ ಕೇಂದ್ರದಲ್ಲಿ 9 ತಿಂಗಳುಗಳ ಕಾಲ ಇರಿಸಬೇಕಾಗಿ ಬಂತು. ಆದರೆ ನಮ್ಮಲ್ಲಿ ಜನಕ್ಕೇನೆ ಸೆನ್ಸೇಷನ್ ಬೇಕು, ಮೀಡಿಯಾಗಳಿಗೆ ಅದು ಗೊತ್ತಿದೆ, ಅವರು ಅದನ್ನ ಬಳಸ್ಕೊಳ್ತಾರೆ. ಒಂದು ವಿಷಯವನ್ನ ಎಷ್ಟು ಸೆನ್ಸೇಷನಲೈಸ್ ಮಾಡಿ ಹೇಳಿದ್ರೆ ಅಷ್ಟು ವ್ಯೂಸ್ ಹೆಚ್ಚಾಗುತ್ತವೆ. ಹೀಗಾಗಿ ಸುನಿತಾ ವಿಲಿಯಮ್ಸ್ ಅವರ ಪ್ರಾಣಕ್ಕೆ ಅಪಾಯ ಇದೆ, ಅವರು ಸ್ಪೇಸ್ನಿಂದ ಜೀವಂತವಾಗಿ ವಾಪಸ್ಸು ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರದ ಸಾಕಷ್ಟು ವಿಡಿಯೋಗಳು ಹೊರಬರೋದಕ್ಕೆ ಶುರು ಆದವು. ಯೂಟ್ಯೂಬ್ ಒಂದೇ ಅಲ್ಲ, TV ಚಾನಲ್ಗಳು ಕೂಡ ಹೀಗೆ ಮಾತಾಡೋದಕ್ಕೆ ಶುರು ಮಾಡಿದ್ವು. ಗೆಳೆಯರೆ, ಈ ಬಗ್ಗೆ ಈ ಹಿಂದೆನೇ ಒಂದು ವಿಡಿಯೋದಲ್ಲಿ ಅವರಿಬ್ಬರ ಪ್ರಾಣಕ್ಕೆ ಯಾವ ಅಪಾಯವೂ ಇಲ್ಲ, ಅಪಾಯ ಇರೋದು ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ಗೆ ಹೊರತು ಸ್ಪೇಸ್ ಸ್ಟೇಷನ್ಗಲ್ಲ, ಬೇರೆ ಯಾವುದೇ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಅವರನ್ನ ಭೂಮಿಗೆ ಕರೆಸ್ಕೊಳ್ಳೋ ಕೆಲಸ ನಡೆಯುತ್ತೆ ಅಂತ ಹೇಳಿದ್ದೆ. ತುಂಬಾ ಜನಕ್ಕೆ ಆ ವಿಡಿಯೋ ಇಷ್ಟ ಏನಾಗಲಿಲ್ಲ, ಯಾಕೆಂದ್ರೆ ಅವರಿಗೆ ಸೆನ್ಸೇಷನ್ ಬೇಕಿತ್ತು. ಆದ್ರೆ ಗೆಳೆಯರೆ, ಈಗ ನಾಸಾ ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಇಬ್ಬರನ್ನು ವಾಪಸ್ಸು ಕರೆಸ್ಕೊಳ್ತಾ ಇದೆ. ಇಲ್ಲಿ ನಾನು ಹೇಳ್ದಂಗೆ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ನಾನೇನು ಜ್ಯೋತಿಷಿ ಅಲ್ಲ, ಜಸ್ಟ್ ನಾಸಾದ ಪ್ರೊಸೀಜರ್ ಏನು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅಷ್ಟೇ. ಈಗ ನಾಸಾ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಅನ್ನೋ ಸ್ಪೇಸ್ ಕ್ರಾಫ್ಟ್ ಅನ್ನ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿದೆ. ಅದರಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ವಾಪಸ್ಸು ಬರಲಿದ್ದಾರೆ. ಗೆಳೆಯರೆ, ಕಳೆದ ಶುಕ್ರವಾರ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟಲ್ಲಿ ಕ್ರೂ 10 ಅನ್ನೋ ಮಿಷನ್ ಅನ್ನು ಲಾಂಚ್ ಮಾಡಲಾಯಿತು. ಇದು ಬಾಹ್ಯಾಕಾಶ ನಿಲ್ದಾಣಕ್ಕೆ 72ನೇ ಮಿಷನ್ ಆಗಿದ್ದು, ಇದರಲ್ಲಿ 4 ಗಗನಯಾತ್ರಿಗಳನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕರೆದೊಯ್ಯಲಾಗಿದೆ. ಇದರಲ್ಲಿ ನಾಸಾದ ಬಾಹ್ಯಾಕಾಶ ಯಾನಿಗಳಾದ ಆನೆ ಕ್ಲೈನ್ ಮತ್ತು ನಿಕೋಲ್ ಆಯರ್ಸ್ ಇದ್ದಾರೆ. ಜಪಾನ್ನ ಟಕುಯಾ ಒನಿಶಿ ಮತ್ತು ರಷ್ಯಾದ ಕಿರಿಲ್ ಪೆಸ್ಕೋವ್ ಇದ್ದಾರೆ. ಈ ಸ್ಪೇಸ್ ಕ್ರಾಫ್ಟ್ ಭಾನುವಾರ ಬೆಳಗ್ಗೆ 4 ಸಮಯಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಡಾಕಿಂಗ್ ಮಾಡೋದ್ರಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. ಅದರಲ್ಲಿದ್ದ 4 ಬಾಹ್ಯಾಕಾಶ ಯಾನಿಗಳನ್ನ ಸ್ಪೇಸ್ ಸ್ಟೇಷನ್ನಲ್ಲಿದ್ದ ಸುನಿತಾ ವಿಲಿಯಮ್ಸ್ ಹಾಗೂ ಇನ್ನಿತರ 7 ಮಂದಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಆ ವಿಡಿಯೋಗಳನ್ನ ನಮ್ಮ PTI ಕೂಡ ಬಿಡುಗಡೆ ಮಾಡಿದೆ. ಗೆಳೆಯರೆ, ಇತ್ತೀಚೆಗೆ ನಮ್ಮ ಇಸ್ರೋ ಕೂಡ
ಈ ರೀತಿ 2 ಸ್ಯಾಟಲೈಟ್ಗಳನ್ನು ಡಾಕಿಂಗ್ ಮಾಡ್ತು. ಅದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಲಾಗಿತ್ತು. ಅದು ಯಾಕೆ ಮತ್ತು ಹೇಗೆ ಅನ್ನೋದು ಈಗ ನಿಮಗೆ ಗೊತ್ತಾಗಿರಬೇಕು. ಸ್ಪೇಸ್ ಕ್ರಾಫ್ಟ್ ಡಾಕಿಂಗ್ ಅನ್ನೋದು ಸರಿಯಾಗಾದರೆ ಬಾಹ್ಯಾಕಾಶದಲ್ಲಿ ಸ್ಪೇಸ್ ಸ್ಟೇಷನನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಭಾರತ ಕೂಡ ಈ ಡಾಕಿಂಗನ್ನು ಯಶಸ್ವಿಗೊಳಿಸೋದ್ರ ಮೂಲಕ ತನ್ನದೇ ಆದ ಸ್ಪೇಸ್ ಸ್ಟೇಷನ್ ಒಂದನ್ನು ನಿರ್ಮಿಸಿಕೊಳ್ಳುವ ಭರವಸೆಯನ್ನು ಮೂಡಿಸ್ತಾ ಇದೆ. ಅದೊಂದು ಕಡೆ ಇರಲಿ. ಇನ್ನು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ವಿಷಯಕ್ಕೆ ನಾವು ಬರೋದಾದರೆ, ಸಾಕಷ್ಟು ತಿಂಗಳುಗಳ ಕಾಲ ಬಾಹ್ಯಾಕಾಶ ವಿಜ್ಞಾನಿಗಳು ಅಲ್ಲಿದ್ದು ಸಾಕಷ್ಟು ಅಧ್ಯಯನಗಳನ್ನು ನಡೆಸೋದಕ್ಕೆ ಅಲ್ಲಿ ಅವಕಾಶಗಳಿವೆ. ಅವರಲ್ಲಿ ಸೇಫ್ ಆಗಿರೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹೀಗಾಗಿ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಇಬ್ಬರ ಜೀವಕ್ಕೂ ಯಾವ ಅಪಾಯವೂ ಇಲ್ಲ ಅಂತ ನಾಸಾ ಹೇಳಿತ್ತು. ಅಷ್ಟಾದರೂ ಕೂಡ ನಾಸಾದ ನಡೆಯ ಬಗ್ಗೆ ಜಗತ್ತು ಅನುಮಾನಗೊಳ್ತು. ಯಾಕೆಂದ್ರೆ ಬೋಯಿಂಗ್ನ ಸ್ಟಾರ್ ಲೈನರ್ ಸಮಸ್ಯೆಗೆ ತುತ್ತಾಗಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಅಲ್ಲೇ ಇತ್ತು. ಅದರಲ್ಲಿ 4 ಬಾಹ್ಯಾಕಾಶಯಾನಿಗಳು ಭೂಮಿಗೆ ವಾಪಸ್ ಬರೋರಿದ್ರು. ಅವರ ಜೊತೆಗೆ ಸುನಿತಾ ಮತ್ತು ವಿಲ್ಮೋರ್ ಇಬ್ಬರನ್ನು ಕರೆಸಿಕೊಳ್ಳೋದಕ್ಕೆ ಸಾಧ್ಯತೆ ಇತ್ತು. ಆದರೆ ಅಲ್ಲಿ ನಾಸಾ ಆ ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಹೀಗಾಗಿ ಆ ಇಬ್ಬರು ಬಾಹ್ಯಾಕಾಶಯಾನಿಗಳು ಅಲ್ಲೇ ಸ್ಪೇಸ್ ಸ್ಟೇಷನ್ನಲ್ಲಿ ಉಳಿಬೇಕಾಗಿ ಬಂತು. ಇದು ಅಮೆರಿಕ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಯಿತು. ಅದು ಅಮೆರಿಕ ಇರಲಿ, ಭಾರತ ಇರಲಿ ಅಥವಾ ಮತ್ಯಾವುದೇ ದೇಶ ಇರಲಿ, ಚುನಾವಣೆಗಳ ಹಿಂದೆ ಮುಂದೆ ಏನೇ ಆದರೂ ಕೂಡ ಅದು ರಾಜಕೀಯ ರಂಗನ್ನ ಪಡ್ಕೊಳ್ತಾ ಹೋಗುತ್ತೆ. ಇನ್ನು ಸುನಿತಾ ಮತ್ತು ವಿಲ್ಮೋರ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳ್ಕೋಬೇಕಾಗಿ ಬಂದ ಸಂದರ್ಭದಲ್ಲಿ ಅಮೆರಿಕ ಚುನಾವಣೆಯ ಹೊಸ್ತಿಲಲ್ಲಿತ್ತು. ಹೀಗಾಗಿ ಈ ಘಟನೆ ಕೂಡ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತಾ ಹೋಯಿತು. ಬಿಡೆನ್ ಸರ್ಕಾರ ಬಾಹ್ಯಾಕಾಶಯಾನಿಗಳ ವಿಷಯದಲ್ಲಿ ತೀವ್ರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅನ್ನೋ ಮಾತುಗಳನ್ನ ವಿರೋಧ ಪಕ್ಷಗಳು ಹೇಳೋದಕ್ಕೆ ಶುರು ಮಾಡಿದ್ವು. ಆದರೆ ನಾಸಾ ಮಾತ್ರ ಅಂಥದ್ದೇನಿಲ್ಲ, ಬಾಹ್ಯಾಕಾಶದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಬಾಹ್ಯಾಕಾಶಯಾನಿಗಳ ಜೀವದ ಪ್ರಶ್ನೆ ಅಲ್ಲಿರೋದ್ರಿಂದ ನಾವು ಯಾವುದೇ ರಿಸ್ಕ್ ಅನ್ನು ತಗೊಳ್ಳದೆ ಅವ್ರನ್ನ ಸೇಫ್ ಆಗಿ ಭೂಮಿಗೆ ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತು. ಅಷ್ಟೇ ಅಲ್ಲದೆ ಸಾಕಷ್ಟು ಬಾಹ್ಯಾಕಾಶಯಾನಿಗಳು ಈ ಹಿಂದೆ ISS ಗೆ ಹೋಗಿ ಬಂದವರೆಲ್ಲ ಇದೊಂದು ಆಕಸ್ಮಿಕ ಘಟನೆನೇ ಹೊರತು ರಾಜಕೀಯ ಪ್ರೇರಿತ ಘಟನೆ ಅಲ್ಲ, ಎಲ್ಲದಕ್ಕೂ ರಾಜಕೀಯದಲ್ಲಿ ಲೇಪವನ್ನು ಹಚ್ಚೋದು ಬೇಡ ಅಂತ ಹೇಳಿದ್ರು. ಇಲ್ಲಿ ಡೆಮೊಕ್ರಾಟಿಕ್ಸು ರಿಪಬ್ಲಿಕನ್ನು ಏನೂ ಇಲ್ಲ, ಬಾಹ್ಯಾಕಾಶದಲ್ಲಿ ವಿಜ್ಞಾನ ಒಂದೇ ಕೆಲಸ ಮಾಡುತ್ತೆ. ಹಾಗೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಬೇರೆ ಬೇರೆ ದೇಶಗಳ ಸಂಶೋಧಕರು ಇದ್ದಾರೆ. ಸೊ ಅವರನ್ನ ಹಿಂದಕ್ಕೆ ಕರೆಸ್ಕೊಳ್ಳೋದ್ರಲ್ಲಿ ಕೂಡ ಯಾವುದೇ ಲೋಪ ಆಗೋದಿಲ್ಲ. ನಾಸಾ ಸೇಫ್ ಪ್ಯಾಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದೆ ಅನ್ನೋ ಮಾತುಗಳನ್ನ ಸಾಕಷ್ಟು ಬಾಹ್ಯಾಕಾಶಯಾನಿಗಳು ಹೇಳಿದ್ರು, ನಾಸಾ ಕೂಡ ಹೇಳ್ತು. ಅದು ಈಗ ನಿಜವಾಗುವ ಕ್ಷಣ ಆಸನ್ನವಾಗ್ತಾ ಇದೆ. ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಯಾವಾಗ ಭೂಮಿಗೆ ಬರ್ತಾರೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ಸ್ಪೇಸ್ ಸ್ಟೇಷನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು ಸುತ್ತುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ 1998ರಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿವರೆಗೆ ಸುಮಾರು 280 ಗಗನಯಾತ್ರಿಗಳು ಈ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. ಸ್ಪೇಸ್ ಸ್ಟೇಷನ್ 4,50,000 kgಯಷ್ಟು ತೂಕವನ್ನು ಹೊಂದಿದೆ. ಅಲ್ಲದೆ ಇದು 109 ಮೀಟರ್ ಉದ್ದ, 73 ಮೀಟರ್ ಅಗಲ ಇದೆ. ಅಂದರೆ 358 ಅಡಿ ಉದ್ದ ಮತ್ತು 239 ಅಡಿಗಳಷ್ಟು ಅಗಲ ಇರುವ ಈ ಸ್ಪೇಸ್ ಸ್ಟೇಷನ್ ಗಂಟೆಗೆ 27,600 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಇದು ಕೇವಲ 92.9 ನಿಮಿಷಗಳಲ್ಲಿ ಭೂಮಿಯನ್ನು ಒಂದು ಸುತ್ತು ಹಾಕುತ್ತೆ. ಹೀಗಾಗಿ ಭೂಮಿಯಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ಇದರಲ್ಲಿನ ದೂರದರ್ಶಕಗಳಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಸ್ಪೇಸ್ ಸ್ಟೇಷನ್ ಅಲ್ಲಿ 7 ಮಂದಿ ಸಂಶೋಧಕರು ಇರೋದಕ್ಕೆ ಅವಕಾಶ ಇದೆ. ಸದ್ಯಕ್ಕೆ ಅಲ್ಲಿ 11 ಮಂದಿ ಇದ್ದಾರೆ. ಸೊ ಅವರಲ್ಲಿ 4 ಮಂದಿಯನ್ನು ಆದಷ್ಟು ಬೇಗ ಅಂದರೆ ಇನ್ನು 1-2 ದಿನಗಳಲ್ಲಿ ಸ್ಪೇಸ್ ಸ್ಟೇಷನ್ನಿಂದ ಭೂಮಿಗೆ ಕರೆಸ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಆಗಿವೆ. ಸೊ ಸುನಿತಾ ವಿಲಿಯಮ್ಸ್ ಮುಂದಿನ ಭಾನುವಾರ ಅಮೆರಿಕಾದ ಫ್ಲೋರಿಡಾದ ಕಡಲ ತೀರಕ್ಕೆ ಬಂದಿಳಿಯುವ ಸಾಧ್ಯತೆ ಹೆಚ್ಚಿದೆ. ಅಲ್ಲ, ಈ ಕೆಲಸನ ನಾಸಾ ಈ ಹಿಂದೆನೇ ಮಾಡಬಹುದಿತ್ತಲ್ವಾ? ಈಗ ಯಾಕಿದು ಕಾರ್ಯಸಾಧು ಆಗ್ತಾ ಇದೆ? ಇಷ್ಟು ದಿನ ಯಾಕೆ ತಡೆದ್ರು ಅನ್ನೋದನ್ನು ನಾವು ನೋಡಿದಾಗ ನಮಗೆ ಅಮೆರಿಕಾದ ಬಾಹ್ಯಾಕಾಶ ಕಂಪನಿಗಳ ನಡುವಿನ ಸ್ಪೇಸ್ ರೇಸ್ ಕಣ್ಣಿಗೆ ಬೀಳುತ್ತೆ. ಅಲ್ಲಿ ಏನಾಯಿತು ಅಂದರೆ 2014ರಲ್ಲಿ ನಾಸಾ ಬೋಯಿಂಗ್ ಹಾಗೂ ಸ್ಪೇಸ್ ಎಕ್ಸ್ ಎರಡಕ್ಕೂ ಸ್ಪೇಸ್ ಶಟಲ್ಗಳನ್ನು ನಿರ್ಮಾಣ ಮಾಡಿ ಅಂತ ಹೇಳ್ತು. ಆ ಕಾರ್ಯದಲ್ಲಿ ಸ್ಪೇಸ್ ಎಕ್ಸ್ ಹೆಚ್ಚಿನ ಯಶಸ್ಸನ್ನು ಗಳಿಸ್ತು. ಎಲನ್ ಮಸ್ಕ್ ಸಾಕಷ್ಟು ಮುತುವರ್ಜಿ ವಹಿಸಿ ಸ್ಪೇಸ್ ಶಟಲ್ ನಿರ್ಮಿಸೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರು. ಅವರು ತಮ್ಮ ಕಂಪನಿಯ ವಿಜ್ಞಾನಿಗಳನ್ನು ಹುರಿದುಂಬಿಸಿದ್ರು, ಒತ್ತಡ ಹೇರಿದ್ರು, ಸ್ಪೇಸ್ ಕ್ರಾಫ್ಟ್ ಅನ್ನು ತಯಾರು ಮಾಡೋದ್ರಲ್ಲಿ ಅವರು ಯಶಸ್ವಿ ಕೂಡ ಆದರು. ಸ್ಪೇಸ್ ಎಕ್ಸ್ 2020ರಿಂದಲೇ ಬಾಹ್ಯಾಕಾಶಯಾನಿಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬರ್ತಾ ಇದೆ. ಆದರೆ ಬೋಯಿಂಗ್ಗೆ ಶಟಲ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. 2024ರಲ್ಲಿ
ಬೋಯಿಂಗ್ ತನ್ನ ಸ್ಟಾರ್ ಲೈನರ್ ಅನ್ನ ನಿರ್ಮಾಣ ಮಾಡಿತು. ಅದನ್ನು ಸ್ವತಃ ಸುನಿತಾ ವಿಲಿಯಮ್ಸ್ ಮುನ್ನಡೆಸಿದ್ರು. ಆ ಸ್ಪೇಸ್ ಶಿಪ್ ISSಗೆ ಹೋಗುವವರೆಗೆ ಎಲ್ಲ ಸರಿಯಾಗಿ ಇತ್ತು. ಆದರೆ ಅದು ಬಾಹ್ಯಾಕಾಶ ನಿಲ್ದಾಣಕ್ಕೆ ಸೇರುವ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಆ ಬಳಿಕ ಅದನ್ನು ಸರಿಪಡಿಸಿ ಇಬ್ಬರು ಬಾಹ್ಯಾಕಾಶ ಯಾನೆಗಳನ್ನ ISSನ ಒಳಗೆ ಕಳುಹಿಸಿಕೊಡ್ಲಾಯಿತು. ಆದರೆ ಆ ಬಳಿಕ ಸ್ಪೇಸ್ ಶಟಲ್ ಅಲ್ಲಿ ಹೀಲಿಯಂ ಲೀಕ್ ಆಗ್ತಾ ಇದೆ ಅನ್ನೋದು ಗೊತ್ತಾಯಿತು. ಇದು ಸ್ಟಾರ್ ಲೈನರ್ನ ಕಾರ್ಯಕ್ಷಮತೆಯನ್ನು ಕುಗ್ಗಿಸುತ್ತೆ ಅನ್ನೋ ಭಯ ವಿಜ್ಞಾನಿಗಳನ್ನು ಕಾಡೋದಕ್ಕೆ ಶುರು ಮಾಡ್ತು. ಯಾಕೆಂದ್ರೆ ಈ ಹೀಲಿಯಂ ನಿರ್ದಿಷ್ಟ ಪ್ರಮಾಣದಲ್ಲಿ ಒತ್ತಡವನ್ನು ಉಂಟು ಮಾಡದೆ ಹೋದರೆ ಸ್ಪೇಸ್ ಕ್ರಾಫ್ಟ್ಗೆ ಬೇಕಾಗುವಷ್ಟು ಇಂಧನ ಹೊರಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಹೀಲಿಯಂ ಅನ್ನೋದು ಇಂಧನ ಆಗೋದಿಲ್ಲ, ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಅನ್ನು ಬಳಸ್ಕೊಂಡೇ ಸ್ಟಾರ್ ಲೈನರ್ ಚಲಿಸೋದು. ಆದರೆ ಆ ಇಂಧನ ಇಂಜಿನ್ಗೆ ಸರಿಯಾದ ಪ್ರಮಾಣದಲ್ಲಿ ಸಪ್ಲೈ ಆಗಬೇಕು ಅಂದರೆ ಅಲ್ಲಿ ಹೀಲಿಯಂನ ಸಹಾಯ ಬೇಕಾಗುತ್ತೆ. ಸೊ ಹೀಲಿಯಂ ಅನಿಲವೇ ಲೀಕ್ ಆಗ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಅನ್ನೋ ಆತಂಕ ನಾಸಾಗಿತ್ತು. ಅವರು ಸ್ಪೇಸ್ ಎಕ್ಸ್ನ ಸ್ಪೇಸ್ ಕ್ರಾಫ್ಟನ್ನು ಬಳಸಬಹುದಿತ್ತು. ಆದರೆ ಅದಕ್ಕೆ ಅವತ್ತು ಎಲನ್ ಮಸ್ಕ್ ಒಪ್ಪಲಿಲ್ಲ. ಯಾಕೆಂದರೆ ಆಗಿದ್ದದ್ದು ಬಿಡನ್ ಸರ್ಕಾರ ಅಮೆರಿಕ ಚುನಾವಣೆಗಳ ಹೊಸ್ತಿಲಲ್ಲಿತ್ತು. ಆ ಸಂದರ್ಭದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಡಳಿತಾರೂಢರ ಹೆಸರನ್ನು ಕೆಡಿಸಬೇಕಿತ್ತು. ಅವರ ವಿರುದ್ಧ ಒಂದಷ್ಟು ಪ್ರಪೋಗಂಡಾಗಳನ್ನು ಮಾಡಬೇಕಾಗಿತ್ತು. ಇನ್ನು ಈ ಎಲನ್ ಮಸ್ಕ್ ಸಂಪೂರ್ಣವಾಗಿ ಡೊನಾಲ್ಡ್ ಟ್ರಂಪ್ ಅವರ ಚುನಾವಣೆಯ ಕ್ಯಾಂಪೈನ್ನ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ಹೀಗಾಗಿ ಅವರು ಕೂಡ ಅಲ್ಲಿ ರಾಜಕೀಯ ಮಾಡಿದ್ರು ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಆದರೆ ಈಗ ಟ್ರಂಪ್ ಸರ್ಕಾರನೇ ಇದೆ, ಮಸ್ಕ್ ಅಲ್ಲಿನ ಡೋಜ್ನ ಮುಖ್ಯಸ್ಥರಾಗಿದ್ದಾರೆ. ಹೀಗಾಗಿ ತಮ್ಮದೇ ಕಂಪನಿಯ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಬಾಹ್ಯಾಕಾಶ ಯಾನೆಗಳನ್ನು ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ ಮಸ್ಕ್ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಅಮೆರಿಕಾದಲ್ಲಿ ಸಾಕಷ್ಟು ಮಂದಿ ರಾಜಕೀಯ ಪ್ರೇರಿತ ಆಟ ಅಂತ ಹೇಳ್ತಾರೆ. ಹೇಗೋ ಒಟ್ಟು ಆ ಇಬ್ಬರು ಬಾಹ್ಯಾಕಾಶ ಯಾನೆಗಳು ಸೇಫ್ ಆಗಿ ಭೂಮಿಯನ್ನು ತಲುಪಿದರೆ ಅಷ್ಟು ಸಾಕು. ಇನ್ನು ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಏನೆಲ್ಲ ತಗೊಂಡು ಹೋಗಿದ್ರು, ಅಲ್ಲವರು ಹೇಗಿದ್ರು ಅನ್ನೋ ಬಗ್ಗೆ ಕೂಡ ಈಗ ಸಾಕಷ್ಟು ಸುದ್ದಿಗಳು ಬರ್ತಾ ಇವೆ. ಸುನಿತಾ ಭಾರತೀಯ ಮೂಲದವರು. ಸ್ಪೇಸಿಗೆ ಹೋಗುವಾಗ ಕೂಡ ಅವರಲ್ಲಿಗೆ ಭಾರತವನ್ನು ತಗೊಂಡು ಹೋಗಿದ್ರು ಅನ್ನೋ ವರದಿಯನ್ನ ಕೆಲ ಮಾಧ್ಯಮಗಳು ಪ್ರಕಟಿಸಿವೆ. ಅವರಲ್ಲಿಗೆ ಭಗವದ್ಗೀತೆ ಹಾಗೂ ಉಪನಿಷತ್ತಿನ ಕೆಲ ಪುಸ್ತಕಗಳನ್ನು ಒಯ್ದಿದ್ರಂತೆ. ಹಾಗೆ ಪುಟ್ಟ ಗಣೇಶನ ವಿಗ್ರಹವನ್ನು ಕೂಡ ಅವರು ತಮ್ಮೊಂದಿಗೆ ತಗೊಂಡು ಹೋಗಿದ್ರು. ಮತ್ತು ಬಾಹ್ಯಾಕಾಶದಲ್ಲೇ ಈ ಬಾರಿಯ ದೀಪಾವಳಿಯನ್ನ ಸುನಿತಾ ಸೆಲೆಬ್ರೇಟ್ ಮಾಡಿದ್ರು. ಇದೆಲ್ಲವೂ ಕೂಡ ಭಾರತೀಯತೆಯ ಮೇಲಿನ ಆಕೆಯ ಪ್ರೀತಿಯನ್ನು ತೋರಿಸುತ್ತೆ. ಗೆಳೆಯರೆ, ನೀವು ಬಾಹ್ಯಾಕಾಶಕ್ಕೆ ಹೋಗಿ, ಅನ್ಯಗ್ರಹಕ್ಕೆ ಹೋಗಿ, ಅಥವಾ ಪಾತಾಳಕ್ಕೆ ಬೇಕಾದರೂ ಹೋಗಿ, ಭಗವದ್ಗೀತೆಯಲ್ಲಿನ ಬದುಕಿನ ಸತ್ಯಗಳು, ಸಾಕ್ಷಾತ್ಕಾರಗಳು ಇವೆಯಲ್ಲ, ಅವು ಎಲ್ಲ ಲೋಕಗಳಿಗೂ ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥವು. ಹೀಗಾಗಿ ಅಲ್ಲಿ ಸುನಿತಾ ಅವರ ಆತ್ಮಸ್ಥೈರ್ಯವನ್ನ ಗೀತೆ ಮತ್ತು ಗಣೇಶ ಹೆಚ್ಚು ಮಾಡಿದರೆ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಗೆಳೆಯರೆ, ಜೂನ್ 5ನೇ ತಾರೀಕಿನಿಂದ ಅವರು ಸ್ಪೇಸ್ ಸ್ಟೇಷನ್ನಲ್ಲೇ ಇದ್ದಾರೆ. ಅವರಲ್ಲಿಗೆ ಹೋಗಿ 9 ತಿಂಗಳಾಗಿ ಹೋಗಿವೆ. ಈಗ ಅವರು ಭೂಮಿಗೆ ಬರುವುದು ಖಚಿತವಾಗ್ತಾ ಇದ್ದು, ಇಡೀ ಬಾಹ್ಯಾಕಾಶ ಸಂಶೋಧಕರ ತಂಡ ಆ ಅಮೂಲ್ಯ ಕ್ಷಣಕ್ಕಾಗಿ ಎದುರು ನೋಡ್ತಾ ಇದೆ. ಇಲ್ಲಿ ನಾಸಾದ ಈ ಪ್ರಯತ್ನ ಯಶಸ್ವಿಯಾಗಲಿ, ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಸೇಫ್ ಆಗಿ ಭೂಮಿಗೆ ಬರಲಿ ಅಂತ ನಾವು ಕೂಡ ಹಾರೈಸೋಣ. ಇದು ಗೆಳೆಯರೆ, ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಬಾಹ್ಯಾಕಾಶದಿಂದ ಭೂಮಿಗೆ ಹಿಂತಿರುಗುತ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.